ಬಸವಣ್ಣನ ತಾಯಿ ಬಸವಣ್ಣನ ತಂದೆ ಬಸವಣ್ಣನ ಪರಮ ಬಂಧು ವಸುದೀಶ ತಪೋಸಿತ ಮಲ್ಲಿಕಾರ್ಜುನ ನಿಮ್ಮ ಹೆಸರು ತಂದರು ಬಸವಣ್ಣನಿಗೆ ವಿಶ್ವವು ಧರ್ಮವು ತಂದೆಯನ್ನು ವಂದಿಸಿ 12 ಶತಮಾನದ ಕನ್ನಡ ನಡೆದಾಡಿದ ಗುರುಬೇಕೋ ಲಿಂಗ ಜಂಗಮ ಬೇಕೋ ಗುರುಬೇಕೋ ಲಿಂಗ ಜಂಗಮ ಬೇಕೋ ಈ ಬುದ್ಧಿ ಬೇಕೋ ರುದ್ರಾಕ್ಷಿ ಬೇಕೋ ಈ ಬುದ್ಧಿ ಬೇಕೋ ರುದ್ರಾಕ್ಷಿ ಬೇಕೋ ಪಂಚಪಾದದ ಸಾಧವು ಬೇಕೋ ಗುರು ಬೇಕೋ ಲಿಂಗ ಜಂಗಮ ಬೇಕೋ ಗುರು ಬೇಕೋ ಲಿಂಗ ಜಂಗಮ ಬೇಕೋ ಲಿಂಗ ಪೂಜಿಸಿ ಕಷ್ಟವನ್ನು ಕಲಿಯಬೇಕೋ ಲಿಂಗ ಪೂಜಿಸಿ ಕಷ್ಟವನ್ನು ಕಲಿಯಬೇಕು ಕಷ್ಟವಾದ ಗುರು ಹಬ್ಬ ನಮಗಿರಬೇಕು ಗುರು ಬೇಕೋ ಲಿಂಗ ಜಂಗಮ ಬೇಕೋ ಗುರು ಬೇಕೋ ಲಿಂಗ ಜಂಗಮ ಬೇಕೋ ಹೋಗುವಾಗ ಗುರು ಬೇಕು ಬರುವಾಗ ಗುರು ಬೇಕು ಹೋಗುವಾಗ ಗುರು ಬೇಕು ಬರುವಾಗ ಗುರು ಬೇಕು ಕಷ್ಟವಾದ ಗುರುವಿನ ಪಾದ ನಮಗಿರಬೇಕು ಗುರು ಬೇಕೋ ಲಿಂಗ ಜಂಗಮ ಬೇಕೋ ಗುರು ಬೇಕೋ ಲಿಂಗ ಜಂಗಮ ಬೇಕೋ ಗುರು ಬೇಕೋ ಲಿಂಗ ಜಂಗಮ ಬೇಕೋ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಸಿದ್ದರಾಮನೇ ಜಂಗಮ ಜಂಗಮ ಸಿದ್ದರಾಮನೇ ಜಂಗಮ ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯರು ಚನ್ನ ಬಸವಣ್ಣನೆನ್ನ ಪರಮಾರಾಧ್ಯರು ಇನ್ನು ಸುಗಿಯಾದೆನು ಕಾಣ ಚನ್ನ ಮಲ್ಲಿಕಾರ್ಜುನ ಇನ್ನು ಸುಗಿಯಾದೆನು ಕಾಣ ಚನ್ನ ಮಲ್ಲಿಕಾರ್ಜುನ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಪ್ರಭು ದೇವರೇ ಲಿಂಗ ಶರಣು ಶರಣ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದಿನ ದಿವಸ ನಮ್ಮ ಭಾರತ ದೇಶದಲ್ಲೇ ಮಠಾಧೀಶರ ಕೊಡುಗೆ ಅಪಾರಿದೆ. ಅದು ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಎಲ್ಲ ರಂಗದಲ್ಲಿ ಇವತ್ತೇನಾದರೂ ಕರ್ನಾಟಕ ಒಂದು ಇಷ್ಟೊಂದು ಸೇವೆ ಸಲ್ಲಿಸಲಿಕ್ಕೆ ಮಠಾಧೀಶದ ಅಗಾಧ ಸೇವೆ ಇದೆ. ಅದರಲ್ಲಿ ವಿಶೇಷವಾಗಿ ಹಲ್ಕಿ ಮಠ, ಇಲ್ಕಲ್ಲು, ಗದಗು, ಅನೇಕ ಮಾತಾಜಿಯವರು, ಅನೇಕ ಮಠಾಧೀಶರು ಒಂದು ಹೊಸ ಸ್ವರೂಪವನ್ನು ಇಟ್ಟುಕೊಂಡು ಅನೇಕ ಕಾರ್ಯ ಮಾಡಿದ್ದಾರೆ. ಕೃಷಿ ಬಗ್ಗೆ ಮಾಡಿದ್ದಾರೆ, ಶಿಕ್ಷಣ ಬಗ್ಗೆ ಮಾಡ್ಯಾರ, ಆರೋಗ್ಯದ ಬಗ್ಗೆ ಮಾಡ್ಯಾರ. ಇಂಥ ಮಧ್ಯದಾಗ ಇಡೀ ನಮ್ಮ ನಾಡು, ನಮ್ಮ ದೇಶ, ವಿದೇಶದಲ್ಲಿ ಹೋಗಿ ಜೋಳಿಗೆ ಹಿಡ್ಕೊಂಡು ನಿಮ್ಮ ಹಣ ಬೇಡ, ನಿಮ್ಮ ಸಂಪತ್ತು ಬೇಡ, ನೀವು ಕೊಡ್ತಕ್ಕಂಥದ್ದು ನನಗೇನಾದರೂ ಕೊಟ್ಟರೆ ನಿಮ್ಮಲ್ಲಿ ಇರ್ತಕ್ಕಂಥ ಚಟಗಳು ನನಗೆ ಜೋಳಿಗೆಗೆ ಹಾಕ್ರಿ ಅಂತಿ ಮೊಟ್ಟ ಮೊದಲು ಜೋಳಿಗೆ ಹಿಡಿದಿರ್ತಕ್ಕಂಥ ಪೂಜ್ಯರು ಯಾರಾದರಿದ್ರೆ ಅದು ಇಲ್ಕಲ್ಲದ ಚಿತ್ತರ್ಗಿ ವಿಜಯ ಮಹಾಂತೇಶ್ವರ ಮಠದ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಶಿವಯೋಗಿಗಳು.
ಅವರು ಇವತ್ತಿನ ದಿನ ಅವ್ರು ಹುಟ್ಟಿದ ದಿನ. ಆದ್ರೆ ಅವರು ಇಡೀ ಜೀವನದುದ್ದಕ್ಕೂ ಬಸವಣ್ಣವ್ರ ತತ್ವನೇ ಪಾಲಿಸಿದವರು, ಆಚರಣೆಗೆ ತಂದಿದವರು. ಬಸವ ತತ್ವದ ದಂಡನಾಯಕ ಅಂತ ಡಾಕ್ಟರ್ ಮಹಾಂತಪ್ಪಗಳವರನ್ನ ಎಲ್ಲರೂ ಆ ಗೌರವದಿಂದ ನೋಡುತ್ತಿದ್ದರು. ಅದ್ರ ಜೊತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ದುಶ್ಚಟ, ದುರ್ಗುಣ ಅದನ್ನು ಜೋಳಿಗೆಗೆ ಹಾಕೊಂಡು ಒಂದು ಹೊಸ ಸಮಾಜವನ್ನು ಕಟ್ಟಿದವರು ಡಾಕ್ಟರ್ ಮಹಾಂತ ಶಿವಯೋಗಿಗಳು. ಅವರು ಇವತ್ತು ಹುಟ್ಟಿನ ದಿನ. ನಮ್ಮ ಈಗಿನ ಪೂಜ್ಯರಾಗಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತಪ್ಪಗಳವರು, ಡಾಕ್ಟರ್ ಗುರುಮಾಂತಪ್ಪಗಳವರು ಅವರು ಅಪ್ಪಗಳ ಸೇವೆ ಅಗಾಧ ಅವ್ರ ಸೇವೆ ಸಲ್ಲಿಸಿದ್ದಾರೆ. ಅವರ ಒಂದು ಸದಾ ನೆನಪಿರ್ಬೇಕಂತ ತಿಳ್ಕೊಂಡು ಸರ್ಕಾರ ಮೇಲೆ ಅಪ್ಪಗಳು ಮಾಡಿರ್ತಕ್ಕಂಥ ಕಾರ್ಯ ಸರ್ಕಾರ ತಿಳಿಸಿದಾಗ ಇವತ್ತು ಸರ್ಕಾರ ಇಡೀ ರಾಜ್ಯ ತುಂಬ ವ್ಯಸನ ಮುಕ್ತ ದಿನ ಅಂತ ಆಗಸ್ಟ್ 1ನೇ ತಾರೀಕಿಗೆ ಆಚರಿಸ್ತಾ ಇದ್ದಾರೆ. ಅದು ಹಿಂದಿನ ಹಿಡ್ಕೊಂಡು ನಮ್ಮ ಮಠದಲ್ಲಿ ಗುರುಕುಲದಲ್ಲಿ ನಾವು ಈ ಕಾರ್ಯಕ್ರಮ ಅಪ್ಪಗಳು ಜಯಂತಿ ನಡೆಸ್ಕೋತ ಬಂದಿದ್ವಿ. ಇವತ್ತು ಭಾಲ್ಕಿ ಮಠದಲ್ಲಿ ಎಲ್ಲ ಪರಮ ಪೂಜ್ಯರ ದಿವ್ಯ ಸಮ್ಮುಖದಲ್ಲಿ ಹಾಗೂ ನಮ್ಮ ಶಶಿಧರ್ ಕೋಸಂಬಿ ಅವರು, ರಾಜು ಚುಬ್ರಿ ಅವರು, ಅನೇಕರು ಇಲ್ಲೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಭಾಲ್ಕಿ ಮಠದ ಮಕ್ಕಳದಿಂದನೇ ಇದೊಂದು ಜಯಂತ್ಯೋತ್ಸವ ನಡಿಬೇಕಂತ ಇಲ್ಲಿ ಪುಷ್ಪವೃಷ್ಟಿ ಹಾಕಿ ಆ ಗೌರವವನ್ನು ನಮ್ಮ ಇಡೀ ಜೀವನ ತುಂಬ ನಮಗೇನು ಭಗವಂತ ಶರೀರ ಕೊಟ್ಟನ ಯಾವ ಕಾರಣಕ್ಕೂ ನಾವು ಎಂಥ ಪ್ರಸಂಗ ಬಂದರೂ ನಾವು ಸುತ್ತ ನಮ್ಮ ಶರೀರ ಇಕ್ಕೋತೀವಿ ಅಂತಕ್ಕಂಥದ್ದು ಇದೆಲ್ಲರೂ ಸಂಕಲ್ಪ ಮಾಡಬೇಕು. ಮನಸ್ಸಿನಲ್ಲೇ ಸಂಕಲ್ಪ ಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಬರ್ರಿ, ಸ್ವಲ್ಪ ಕಡೆ ಆಗ್ತದೆ ಎಲ್ಲ ಫೋಟೋ ಯೂಸ್ ಮಾಡಿದಾಗ ಇವೆಲ್ಲ ಹಾಕಿ ನಮಸ್ಕಾರ ಮಾಡಿ ಹೋಗ್ಬೇಕು. ಈ ಕಡೆ ನೋಡ್ರಿ ಊಟ, ಈ ಕಡೆ ನೋಡ್ರಿ ಎಲ್ಲರೂ ಈ ಕಡೆ ನೋಡ್ರಿ. ಅಪ್ಪಾಜಿ ಟೀಚರ್ಸ್ ಎಲ್ಲ ಪುಣ್ಯದಂತೆ ಒಬ್ಬರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋದರು ನೋಡೆಯ. ಗುರುಲಿಂಗದೇವ ನಿಮ್ಮ ಶರಣರು. ವಿಶ್ವಗುರು ಬಸವಣ್ಣನವರಿಗೆ ಮಹಾಂತ ಶಿವಯೋಗಿಗಳಿಗೆ ಚನ್ನಬಸವೇಶ್ವರನಿಗೆ ಸತ್ಯ ಸಂಕಲ್ಪಕ್ಕೆ ಜೋಳಿಗೆ ಶಿವಶಿಲ್ಪಿ ಡಾಕ್ಟರ್ ಮಹಾಂತ ಶಿವಯೋಗಿಗಳಿಗೆ, ಬಸವ ತತ್ವ ದಂಡನಾಯಕರಾದ ಡಾಕ್ಟರ್ ಮಹಾಂತ ಶಿವಯೋಗಿಗಳವರಿಗೆ ಎಲ್ಲರೂ ಪುಷ್ಪವೃಷ್ಟಿ ಮಾಡಿ ನಮಸ್ಕಾರ ಮಾಡಿ ಸುರೇಶ್ ಹೋದ್ರು ನೀವು ಬನ್ನಿ, ನೀವು ಹಾಕ್ರಿ. ಎಲ್ಲ ಟೀಚರ್ಸ್ ಮೂವತ್ತು ನಮಸ್ಕಾರ ಮಾಡಿ
ಎಲ್ಲ ಟೀಚರ್ಸ್ ಬಾಬು ಸರ್ ಈ ಕಡೆ ಬರ್ರಿ ಈ ಕಡೆ ಬರ್ರಿ. ಅಲ್ಲಿಂದ ಈ ಕಡೆ ಆ ಕುರ್ಚಿ ಆ ಕಡೆ. ನೇರವಾಗಿ ಕೂತ್ಕೊಳ್ರಿ. ಕ್ಲಾಸು ಲೈನ್ ಪ್ರಾಕ್ಟೀಸ್ ಆಗುವಂತ ಸಾಲು ಜೋರಾಗಿ ಬಸವ ಕ್ಲಾಸ್ ಗೋ. ಸುಂದರ್ ಕ್ಲಾಸ್ ಗೋ.